ಕೆಲವರು ಇದನ್ನ ಸಂಪೂರ್ಣವಾಗಿ ಸುಳ್ಳು ಅಂತ ಹೇಳ್ತಾರೆ, ಇನ್ನು ಕೆಲವರು ಬಲವಾಗಿ ನಂಬಿದ್ದಾರೆ. ಮಾಟಮಂತ್ರ ನಿಜಾನ ಅಥವಾ ಮೂಢನಂಬಿಕೆ? ನಿಜವಾದ ಸತ್ಯ ಏನು? ಮಾಟಮಂತ್ರ ಎನ್ನುವುದು ಪ್ರಾಚೀನ ಕಾಲದಿಂದ ಅಸ್ತಿತ್ವದಲ್ಲಿರುವ ಒಂದು ಆಚರಣೆ. ಸಾಮಾನ್ಯವಾಗಿ ಮಾಟಮಂತ್ರ ಎಂದರೆ ಮಂತ್ರ, ತಂತ್ರ, ಪೂಜೆ ಮತ್ತು ನಕಾರಾತ್ಮಕ ಶಕ್ತಿಯನ್ನು ಬಳಸಿ ಇತರಿಗೆ ತೊಂದರೆ ಮಾಡುವುದು. ಭಾರತದಲ್ಲಿ ಇದನ್ನ ಬಾಣಮತಿ ಅಥವಾ ವಾಮಾಚಾರ ಅಂತ ಕರೀತಾರೆ. ಹಳ್ಳಿಗಳ ಕಡೆ ಈ ಮಾಟಮಂತ್ರವನ್ನು ಹೆಚ್ಚಾಗಿ ನಂಬ್ತಾರೆ. ಕೆಲವು ಸಂದರ್ಭದಲ್ಲಿ ಜನರು ತಮ್ಮ ದುರಾದೃಷ್ಟಕ್ಕೆ ಅಥವಾ ಸಮಸ್ಯೆಗಳಿಗೆ ಮಾಟಮಂತ್ರವೇ ಕಾರಣ ಅಂತ ಹೇಳ್ತಿರೋದು ನೀವು ನೋಡಿರ್ತೀರ. ಸೈನ್ಸ್ ಪ್ರಕಾರ ಈ ಮಾಟಮಂತ್ರಕ್ಕೆ ಯಾವುದೇ ವೈಜ್ಞಾನಿಕ ಆಧಾರಗಳಿಲ್ಲ. ಇದು ಕೇವಲ ಮೂಢನಂಬಿಕೆ ಅಂತ ಹೇಳುತ್ತೆ ಸೈನ್ಸ್. ಅನಾರೋಗ್ಯಕ್ಕೆ ಕಾರಣ ಬ್ಯಾಕ್ಟೀರಿಯಾ, ವೈರಸ್, ಹೆಚ್ಚು ಒತ್ತಡ, ಹಣನಷ್ಟಕ್ಕೆ ಕಾರಣ ತಪ್ಪು ನಿರ್ಧಾರಗಳು, ಮತ್ತೆ ಜಗಳಕ್ಕೆ ಕಾರಣ ಅಹಂಕಾರ ಮತ್ತು ಅಹಂಕಾರದ ಮಾತುಗಳು. ಆದರೆ ಸಾವಿರಾರು ವರ್ಷಗಳಿಂದ ಹಲವು ಸಂಸ್ಕೃತಿಗಳಲ್ಲಿ ಈ ಮಾಟಮಂತ್ರದ ಬಗ್ಗೆ ನಂಬಿಕೆ ಬೆಳೆದು ಬಂದಿದೆ. ಒಬ್ಬ ವ್ಯಕ್ತಿ ಮಾಟಮಂತ್ರ ಅಂತ ನಂಬಿದ್ರೆ ಒಂದು ನಿಜವಾಗಿ ಈ ಪರಿಣಾಮ ಬೀರುತ್ತೆ. ಯಾವ ರೀತಿ ಅಂದ್ರೆ, ಆ ವ್ಯಕ್ತಿ ಮಾಟಮಂತ್ರ ಅಂತ ನಂಬಿದ್ರೆ ಅವ್ರ ಜೀವನದಲ್ಲಿ ನಡೆಯೋ ಸಮಸ್ಯೆಗಳು, ಚಿಕ್ಕ ಚಿಕ್ಕ ವಿಚಾರಗಳು ಎಲ್ಲದಕ್ಕೂ ಈ ಮಾಟಮಂತ್ರ ಅಂತ ಕಾರಣ ಅಂತ ನಂಬ್ತಾ ಇರ್ತಾರೆ. ಇದನ್ನು ಪ್ಲೆಸಿಬೋ ಎಫೆಕ್ಟ್ ಅಥವಾ ನೊಬಿಸೋ ಎಫೆಕ್ಟ್ ಅಂತ ಕರೀತಾರೆ. ನೀವು ನಂಬಿದ್ರೆ ನಿಮ್ಮ ಮೆದುಳಿಗೆ ಪ್ರತಿಕ್ರಿಯೆ ನೀಡುತ್ತೆ. 1400-600ರ ನಡುವೆ ಯುರೋಪಿನ ವಿಚ್ ಹಂಟ್ ನಲ್ಲಿ ಸಾವಿರಾರು ಮಹಿಳೆಯರನ್ನು ಜಾದೂ ಮಾಡ್ತಾರೆ ಅಂತ ಸುಟ್ಟು ಹಾಕಲಾಗುತ್ತದೆ. ನಮ್ಮ ದೇಶದಲ್ಲಿ ಆಸ್ತಿ ಜಗಳ, ವೈಯಕ್ತಿಕ ದ್ವೇಷ ಮತ್ತು ಹೊಟ್ಟೆ ಕಿಚ್ಚು ಇನ್ನಿತರ ವಿಚಾರಕ್ಕೆ ಈ ಮಾಟಮಂತ್ರ ನಡೀತಾ ಇರುತ್ತೆ. 2013ರಲ್ಲಿ ಮಹಾರಾಷ್ಟ್ರ ರಾಜ್ಯದಲ್ಲಿ ಆಂಟಿ ಸೂಪರ್ಸ್ಟಿಷನ್ ಲಾ ಜಾರಿಗೊಳ್ಳುತ್ತೆ. ಈ ಹೋರಾಟವನ್ನು ಮುನ್ನಡೆಸಿದವರು ನರೇಂದ್ರ ದಾವೋಲ್ಕರ್. ಮಾಟಮಂತ್ರ ಇದೆ ಅನ್ನೋದಕ್ಕೆ ವಿಜ್ಞಾನದಲ್ಲಿ ಯಾವುದೇ ರೀತಿಯ ವೈಜ್ಞಾನಿಕ ಆಧಾರಗಳಿಲ್ಲ. ನೀವು ಒಬ್ರಿಗೆ ಕೆಟ್ಟದ್ದು ಮಾಡಿದ್ರೆ ನಿಮಗೆ ಇನ್ನೊಬ್ರು ಕೆಟ್ಟದ್ದು ಮಾಡ್ತಾರೆ. ಕರ್ಮ ಇಸ್ ಆಲ್ವೇಸ್ ರಿಟರ್ನ್ ಅಂತ. ಜೀವನದಲ್ಲಿ ಭಯದಿಂದ ಬದುಕಿ, ಜ್ಞಾನದಿಂದ ಮುಂದೆ ಸಾಗಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್.